ಶುಗರ್ ಇರುವವರಿಗೆ ಸೂಕ್ತವಾದ ಪ್ರೋಟೀನ್ ಭರಿತ ಆಹಾರಗಳು. ದ್ವಿದಳ ಧಾನ್ಯಗಳು ಮಸೂರ, ಕಡಲೆ, ಹೆಸರುಕಾಳು, ರಾಜ್ಮಾ ಮತ್ತು ಕಪ್ಪು ಬೀನ್ಸ್ನಂತಹ ದ್ವಿದಳ ಧಾನ್ಯಗಳು ಪ್ರೋಟೀನ್ ಮತ್ತು ನಾರಿನಂಶದಿಂದ ಸಮೃದ್ಧವಾಗಿವೆ. ಇವು ಕಾರ್ಬೋಹೈಡ್ರೇಟ್ಗಳ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸಿ ಶುಗರ್ ಕಂಟ್ರೋಲ್ ಮಾಡುತ್ತವೆ. ಪನೀರು ಮತ್ತು ತೋಪು. ಪನೀರು ಮತ್ತು ತೋಪು ಪ್ರೋಟೀನ್ನ ಅತ್ಯುತ್ತಮ ಸಸ್ಯಾಹಾರಿ ಮೂಲಗಳಾಗಿವೆ. ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಕಡಿಮೆ ಇದ್ದು ಕ್ಯಾಲ್ಸಿಯಂ ಕೂಡ ಇರುತ್ತದೆ. ಇವುಗಳನ್ನು ಗ್ರಿಲ್ ಮಾಡಿ ಸಲಾಡ್ ಅಥವಾ ಸಬ್ಜಿಗಳಲ್ಲಿ ಸೇರಿಸಬಹುದು. ಮೊಳಕೆ ಕಾಳುಗಳು ಹೆಸರುಕಾಳು, ಕಡಲೆಕಾಳುಗಳನ್ನು ಮೊಳಕೆ ಬರಿಸಿ ಸೇವಿಸುವುದು ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಮೊಳಕೆ ಬರಿಸುವ ಪ್ರಕ್ರಿಯೆಯು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಬೀಜಗಳು ಮತ್ತು ಸೀಡ್ಗಳು ಬಾದಾಮಿ, ವಾಲ್ನಟ್ಸ್, ಸೂರ್ಯಕಾಂತಿ ಬೀಜಗಳು, ಚಿಯಾಸ್ ಬೀಜಗಳು ಮತ್ತು ಅಗಸೆ ಬೀಜಗಳು ಪ್ರೋಟೀನ್, ಆರೋಗ್ಯಕರ ಕೊಬ್ಬುಗಳು ಮತ್ತು ಫೈಬರ್ ಅನ್ನು ಹೊಂದಿರುತ್ತವೆ. ಇವು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಗ್ರೀಕ್ ಮೊಸರು ಸಾಮಾನ್ಯ ಮೊಸರಿಗಿಂತ ಗ್ರೀಕ್ ಮೊಸರು ದ್ವಿಗುಣ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಇದು ರಕ್ತದ ಸಕ್ಕರೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಸಕ್ಕರೆ ಇಲ್ಲದ ಗ್ರೀಕ್ ಮೊಸರನ್ನು ಹಣ್ಣುಗಳು ಅಥವಾ ಬೀಜಗಳೊಂದಿಗೆ ಸೇವಿಸಬಹುದು. ಮೊಟ್ಟೆಗಳು ಜೈವಿಕವಾಗಿ ಅತ್ಯಂತ ಉತ್ತಮ ಮೌಲ್ಯದ ಪ್ರೋಟೀನ್ ಅನ್ನು ಹೊಂದಿವೆ. ಒಂದು ದೊಡ್ಡ ಮೊಟ್ಟೆಯಲ್ಲಿ ಸುಮಾರು 6 ಗ್ರಾಂ ಪ್ರೋಟೀನ್ ಇರುತ್ತದೆ. ಇವು ರಕ್ತದ ಸಕ್ಕರೆಯ ಮೇಲೆ ಕಡಿಮೆ ಪರಿಣಾಮ ಬೀರುತ್ತವೆ. ಸಮತೋಲನ ಮತ್ತು ವೈದ್ಯಕೀಯ ಸಲಹೆ. ನಿಮ್ಮ ವೈಯಕ್ತಿಕ ಆರೋಗ್ಯ ಸ್ಥಿತಿ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಆಹಾರ ತಜ್ಞರು ಅಥವಾ ವೈದ್ಯರ ಸಲಹೆಯನ್ನು ಪಡೆಯುವುದು ಯಾವಾಗಲೂ ಉತ್ತಮ. ಇದು ನಿಮ್ಮ ರಕ್ತದ ಸಕ್ಕರೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ.